ಹಾಯ್ ಫ್ರೆಂಡ್ಸ್, ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಒಂದು ಸ್ವಲ್ಪ ಮಿನಿ ವ್ಲಾಗೆ. ನಾವು ಬೆಳಿಗ್ಗೆನೇ ಎದ್ದು ಸಂಡೇ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಬಂದುಬಿಟ್ಟು ನಿಯರ್ ನಾಗಮಂಗಲ ಇರೋದು. ನೋಡಿ, ನಾವು ನಾಗಮಂಗಲಕ್ಕೆ ಎಂಟ್ರಿ ಆದ್ವಿ. ಇದು ನಾಗಮಂಗಲ ಟೌನು, ಅದು ನಾಗಮಂಗಲ ಬಸ್ ಸ್ಟಾಪ್. ಅದು ಇಲ್ಲಿ ನಾಗಮಂಗಲದಿಂದ ನಾವು ಮಂಡ್ಯ ರೋಡ್ಗೆ ಹೋಗಬೇಕು. ಮಂಡ್ಯ ರೋಡ್ಗೆ ಹೋಗ್ತಾ ಇದ್ದೀವಿ. ಈಗ ಮಂಡ್ಯ ರೋಡಲ್ಲಿ ನಾವು ಲೆಫ್ಟ್ ತೊಗೋಬೇಕು. ಲೆಫ್ಟ್ ಅಂತ ತೊಗೊಂಡು ಅಲ್ಲಿಂದ ಒಂದು 8 to 9 ಕಿಲೋಮೀಟರ್ಸ್ ಹೋದರೆ ನಮಗೆ ನಮ್ಮ ಮನೆ ದೇವತೆಯಾದಂಥ ದೇವತೆಯ ದೇವಸ್ಥಾನ ಸಿಗುತ್ತೆ. ಈ ರೋಡಂತೂ ನನಗೆ ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ಇದು. ಯಾಕೆಂದರೆ ಆ ಕಡೆ ಮರ ಈ ಕಡೆ ಮರ ತುಂಬ ಖುಷಿಯಾಗುತ್ತೆ. ನೋಡಿ, ಈಗ ನಮ್ಮನೆ ದೇವಸ್ಥಾನದ ರೋಡಿಗೆ ಹೋಗ್ತೇವೆ, ದಂಡಿಗ್ನಳ್ಳಿ. ಹೌದು, ಈ ರೋಡಂತೂ ನಂಗೆ ತುಂಬಾ ಖುಷಿಯಾಯಿತು. ಯಾಕೆ ಅಂತಂದರೆ ನಿಜವಾಗ್ಲೂ ಈ ತರಹದಂಥ ಹಳ್ಳಿಗಳು ಇನ್ನೂ ಇದ್ದಾವ ಅಂತ ಅನ್ನಿಸ್ಬೇಕು, ಅಷ್ಟು ಖುಷಿಯಾಯಿತು ನನಗೆ ನೋಡಿ. ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ಹಳೆ ಕಾಲದ ಮನೆಗಳಿದ್ವು ಅಂತಂದರೆ ಅದಕ್ಕೆ ಒಂದೇ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಂಡೆ. ತುಂಬ ಖುಷಿಯಾಯಿತು ಮನೆಗಳು ನೋಡಿ. ಅಲ್ಲಿ ವಾತಾವರಣ ನೋಡಂತೂ ನಮಗೆ ಬೆಂಗಳೂರಲ್ಲಿ ಆ ಥರ ಎಲ್ಲ ಸಿಗಲ್ಲ. ಅಲ್ಲಿಂದ ನಾವು ಒಂದು ತೆಂಗಿನ ತೋಟದೊಳಗಡೆ ಹೋದ್ವಿ. ನಿಜವಾಗ್ಲೂ ಹೇಗಾಗೋಯ್ತು ಅಂದರೆ ನನ್ನ ಹಳೆಯ ಬಾಲ್ಯದ ದಿನಗಳು ನೆನಪಾಯಿತು ಅಂತ ಅನ್ಬೋದು. ಚಿಕ್ಕವಳಿದ್ದಾಗ ನಾನು ಅವಾಗೆಲ್ಲ ಹಳ್ಳಿಗೆ ಹೋಗ್ತಾ ಇದ್ದೆಲ್ಲ ನೆನಪಾಗೋಯ್ತು. ಅದು ಮಣ್ ರೋಡ್ ಇನ್ನೂ ಅಂತ ಏನು ಇನ್ನೂ ಚೆನ್ನಾಗಿ ರೋಡ್ ಮಾಡಿಲ್ಲ. ಅಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಸಿಕ್ಕೇ ಬಿಡ್ತು ನಮ್ಮ ಮನೆ ದೇವತೆಯ ದೇವಸ್ಥಾನ. ಪಕ್ಷಿಗಳೆಲ್ಲ ಗಲೀಜು ಮಾಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೆಟ್ಟೆಲ್ಲ ಹಾಕಿದ್ರು. ನೋಡಿ ಯಾವ ದೇವರು ಅಂತ ನಾನು ಹೇಳ್ತೀನಿ. ಹಾಗೆ ಮೂವ್ ಆಗಿ ರೈಟ್ ಸೈಡಿಗೆ ತಿರ್ಕೊಂಡ್ರೆ ಅಲ್ಲೇ ಕಾಣಿಸುತ್ತೆ ನಮ್ಮ ಮನೆ ದೇವತೆಯ ಹೆಸರು ಮಾಯಮ್ಮ ದೇವಿ ಸನ್ನಿಧಿ. ಹೌದು, ನಮ್ಮನೆ ದೇವತೆ ಹೆಸರು ಮಾಯಮ್ಮ ದೇವಿ ಅಂತ ಅಂದ್ಬಿಟ್ಟು. ಆಮೇಲೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಕಾಲೆಲ್ಲ ತೊಳ್ಕೊತಾ ಇದ್ದೀವಿ. ಈ ಥರ ಪಂಪ್ಗಳು ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಇವಾಗ ತೋರಿಸೋದಕ್ಕೆ. ನಿಜವಾಗ್ಲೂ ಇದೆಲ್ಲ ಹೊಸ್ತು ಅನ್ಬೋದು, ಈಗಿನ ಕಾಲದ ಮಕ್ಳುಗಳಿಗೆ ಹೊಸ್ತು ಅಂತ ಹೇಳ್ಬೋದು. ಅಲ್ಲಿಂದ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ಇವಾಗ ಇದೆಲ್ಲ ಹೊಸ್ದಾಗಿ ಕಟ್ಸಿರೋದು. ಮೊದಲು ಚಿಕ್ಕದಾಗಿತ್ತು ಗುಡಿ, ಅದು ಇನ್ನೂ ತುಂಬ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಹೊಸದಾಗೆಲ್ಲ ಇವಾಗ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಲ್ಲಿಂದ ಒಳಗಡೆ ಹೋದ್ವಿ. ರಶ್ ಇತ್ತು, ಬಟ್ ಆದರೆ ತುಂಬ ಚೆನ್ನಾಗಿ ಪೂಜೆ ಆಯಿತು. ವಿಡಿಯೋ ಮಾಡ್ಕೋಬಾರ್ದು, ಫೋಟೋ ತಕ್ಕೋಬಾರ್ದು ಅಂತ ಹೇಳಿದ್ರು. ಆಮೇಲೆ ಪಾಪ ಎಲ್ರಿಗೂ ತೆಕ್ಕೊಳಕ್ಕೆ ಬಿಟ್ಟರು. ಅದಂತೂ ಇನ್ನೂ ಖುಷಿ ಆಯಿತು. ತುಂಬ ಒಳ್ಳೆ ರೆಸ್ಪಾನ್ಸು ಇದೆ. ಇವರೇ ನೋಡಿ ನಮ್ಮ ಮನೆ ದೇವತೆ ಮಾಯಮ್ಮ ದೇವಿ. ಇವರು ಪಕ್ಕದಲ್ಲೇ ಇರೋದು ದೈತಮ್ಮ ಅಂತ ಅಂದ್ಬಿಟ್ಟು ಅವ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿಂದ ಊಟ ಇದೆ ಅಂತ ಹೇಳಿದ್ರು. ಮಾಯಮ್ಮ ದೇವಿ ಭವನಕ್ಕೆ ಹೋದ್ವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಅಂತ ಹಾಕಿದರು. ನಿಜವಾಗ್ಲೂ ಖುಷಿಯಾಯಿತು. ಬಸ್ಸಾರು ನೋಡಿಬಿಟ್ಟು ನಮಗೆ ಬಸ್ಸಾರು, ಪುಳಿಯೋಗರೆ, ಪಾಯಸ ಮಾಡಿದರು. ಆಮೇಲೆ ಇದು ಅಲ್ಲಿ ಆಪೋಸಿಟ್ಟು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಅದ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಿಜವಾಗ್ಲೂ ಇವತ್ತು ತುಂಬ ದೇವಸ್ಥಾನಗಳ ದರ್ಶನ ಆಗೋಯ್ತು ಅಂತ ಅನ್ನಿಸ್ತು ನಮಗೆ. ಇದು ಪಕ್ಕದಲ್ಲಿ ಮಾರಮ್ಮ ದೇವಿ ದೇವಸ್ಥಾನ. ಅಲ್ಲಿಂದ ನಾವು ಕೋಣಿ ಚಿಕ್ಕಿ ಅಂತ ಅಂದ್ಬಿಟ್ಟು ಆ ತಾಯಿ ಬಗ್ಗೆ ನಾವು ಯಾವಾಗಲೂ ಕೇಳ್ತಾ ಇದ್ವಿ. ಬಟ್ ಆದರೆ ಅವ್ರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ವಿಸಿಟ್ ಹಾಕೋಣ ಅಂತ ಹೋದ್ವಿ. ಮೊದಲು ಚಿಕ್ಕದಾಗಿತ್ತು ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ನಿಜವಾಗ್ಲೂ ಎಲ್ಲ ಚೆನ್ನಾಗಿ ಕಟ್ಟಿಸಿ, ಒಂದು ಸ್ವಲ್ಪ ದೊಡ್ಡದಾಗೆಲ್ಲ ಚೆನ್ನಾಗಿ ಕಟ್ಟಿಸಿ ಇವಾಗ ರೆಡಿ ಮಾಡಿಸಿದ್ದಾರೆ. ಖುಷಿಯಾಯಿತು ದೇವಸ್ಥಾನ ನೋಡಿ. ಈ ದೇವತೆ ಬಗ್ಗೆ ತುಂಬ ದೊಡ್ಡ ಕಥೆನೇ ಇದೆ. ಬಟ್ ಆದರೆ ಯಾವಾಗಾದರೂ ಫ್ರೀ ಆದಾಗ ನಾನು ಹೇಳ್ತೀನಿ. ನಾನು ತಿಳ್ಕೊಬೇಕು ಹಲವಾರು ವಿಷಯಗಳನ್ನ. ತಿಳ್ಕೊಂಡು ನಾನು ಯಾವಾಗಾದರೂ ಒಂದು ಸತಿ ಶೇರ್ ಮಾಡ್ತೀನಿ ವ್ಲಾಗಲ್ಲಿ. ನಿಜವಾಗ್ಲೂ ಹೋಗಿ ನಾನು ಆ ದೇವ್ರನ್ನ ಹುಡುಕ್ತಾ ಇದ್ದೀನಿ, ಸಿಕ್ಕಲೇ ಇಲ್ಲ ರೀ. ನಂಗೆ ನಿಜವಾಗ್ಲೂ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ, ಅಯ್ಯೋ ಎಲ್ಲಿ ಚಿಕ್ಕದಾಗಿದೆಯಾ, ಕುಳ್ಳಕ್ಕಿದೆಯಾ, ಕೆಳಗಡೆ ಇದೆಯಾ ಅಂತ ನಾನು ಹುಡುಕ್ತಾ ಇದ್ದೀನಿ. ಆಮೇಲೆ ಗೊತ್ತಾಯಿತು ಅದು ಸೈಡಲ್ಲಿದೆ. ಅದಕ್ಕೋಸ್ಕರನೇ ಅವ್ರನ್ನ ಕೋಣಿ ಚಿಕ್ಕಿ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು. ನೋಡಿ ಅದು ಒಂದು ಫೋಟೋನ ಹಾಕ್ತೀನಿ. ಹೇಗಿದ್ದಾರೆ ಅವರು, ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಹೋಗ್ಬಿಟ್ಟವರು. ಆಮೇಲೆ ತುಂಬ ದೊಡ್ಡ ಕತೆ ಇದೆ. ಯಾವಾಗಾದರೂ ಫ್ರೀ ಆದಾಗ ಹೇಳ್ಕೊತೀನಿ ನಾನು. ಅಲ್ಲಿಂದ ಹುಲಿಯರ್ದುರ್ಗ ರೋಡಲ್ಲಿ ನಾವು ಬೆಂಗಳೂರಿಗೆ ಹೊರಟ್ವಿ. ನಿಜವಾಗ್ಲೂ ಒಂದಷ್ಟು ದೂರ ಯಾವುದೇ ವೆಹಿಕಲ್ಸ್ ಬರ್ದೇ ಇರೋದು ನೋಡಿ ನಾವು ಯಾವುದೋ ಕಾಡೊಳಗಡೆ ಸಿಗಾಕೋಬಿಟ್ವಾ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಸೈಡಲ್ಲಿ ಹುಲಿ ಇದೆ, ಕರಡಿ ಇದೆ ಅಂತ ಬೇರೆ ಹಾಕಿದ್ರು. ಆಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಆಮೇಲೆ ವೆಹಿಕಲ್ಸ್ ಎಲ್ಲ ಕಾಣಿಸಿದ್ಮೇಲೆ ಸಮಾಧಾನ ಆಯಿತು. ಆಮೇಲೆ ಹೇಗೋ ಬಂದು ನಾವು ಬೆಂಗಳೂರಿಗೆ ಸೇರಿದಾಗ ನಿಜವಾಗ್ಲೂ ಖುಷಿ ಆಯಿತು. ಬಟ್ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒನ್ ಡೇ ಟ್ರಿಪ್ಗಂತೂ ನಿಜವಾಗ್ಲೂ ಈ ರೋಡಲ್ಲಿ ಓಡಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್